ಸಾಧ್ಯ ಇದೆಯಾ? ಹಾಗಾಗಿ ಇಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕು. ದೇವರ ಪೂಜೆ ಮಾಡೋದೇ ಕಷ್ಟ ತಪ್ಪು ಅನ್ನೋದಾದ್ರೆ ಅದಕ್ಕೊಂದು ಒಳ್ಳೆ ವಚನ ಕೊಡ್ತಾರ್ರಿ. ನಾವೆಲ್ಲ ಏನು ಬೆಚ್ಚಿ ಬಿಡಬೇಕು ಅಂತ ವಚನ ಕೊಡ್ತಾರೆ. ಎಂತದಂದ್ರೆ ಕಲ್ಲು ದೇವರು ದೇವರಲ್ಲ. ನಾವು ಮಾಡೋ ಪೂಜೆ ಎಲ್ಲ ಯಾವುದು? ಕಲ್ಲು ದೇವರು. ಒಬ್ಬರು ಇಲ್ವಾ? ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಆಮೇಲೆ ಕಂಚು ಹಿತ್ತಾಳೆ ಪ್ರತಿಮೆಯ ದೇವರ ದೇವರಲ್ಲ. ಇವನ್ನ ತಗೊಂಡು ಹೊಳೆ ಹಾಕಿ ಅಂತ ಹೇಳ್ತಾರೆ. ಯಾವ ದೇವರಲ್ಲ. ಕಾಶಿ ರಾಮೇಶ್ವರ ಅಷ್ಟಾಶಿಷ್ಟಿ ಕೋಟಿ ದೇವರುಗಳು ದೇವರಲ್ಲ. ಮತ್ತೆ ಯಾರು ದೇವರು? ಯಾಕೆ ದೇವರಲ್ಲ? ದೇವ್ರು ಹೌದು ಯಾವಾಗ, ದೇವರಲ್ಲ ಯಾವಾಗ? ಯೋಚನೆ ಮಾಡ್ಬೇಕಲ್ವಾ? ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ತನ್ನ ತಾನರಿದು ತಾನಾರೆಂದು ಭಾವಿಸಿದೊಡೆ ತಾ ದೇವ ಕಾಣ ಕೂಡಲ ತನ್ನ ಸಂಗಮ ದೇವ ಅಂತ ಹೇಳಿ ಬಾಲ ಸಂಗೀನ ವಚನ ಇದು. ಯೋಚನೆ ಮಾಡಿ ಇದನ್ನು ಬಿಡಿಸೋದು ಹೆಂಗೆ? ಒಂದು ಉದಾಹರಣೆ ಕೊಟ್ಟರೆ ಬೇಗ ನಿಮ್ಗೆ ಅರ್ಥ ಆಗುತ್ತೆ. ಪುಸ್ತಕ ದೇವರು ದೇವರಲ್ಲ, ಪುಸ್ತಕ ದೇವರು ದೇವರಲ್ಲ. ಹೆಂಗೆ ಬಿಡಿಸೋದು ಇದನ್ನ? ಪುಸ್ತಕ ಓದಿದ ಮೇಲೆ ಏನಾಗಬೇಕು? ಅವನು ಜ್ಞಾನಿ ಆಗದೆ ಇದ್ರೆ ಹರಿದು ಮಂಡಕ್ಕೆ ತಿನ್ಬೇಕು. ಪುಸ್ತಕ ಓದಿ ಜ್ಞಾನಿ ಆಗದೆ ಇದ್ರೆ ಆ ಪುಸ್ತಕ ಏನ್ ಮಾಡ್ತಾನೆ ಅವನು? ಹರಿದು ಮಂಡಕ್ಕೆ ತಿಂತಾರೆ. ಉತ್ತರ ಕಡ್ಲೆಪುರಿ ಈ ಭಾಗದಲ್ಲಿ ಕಡ್ಲೆಪುರಿ ತಿಂತೀರಾ ಇಲ್ವ? ಜ್ಞಾನಿ ಆದರೆ ಅವಾಗ ಏನು ಮಾಡ್ತೀರಿ? ಗೌರವಿಸ್ತೀರಿ, ಸಂರಕ್ಷಣೆ ಮಾಡ್ತೀರಿ. ಯಾವಾಗ? ಜ್ಞಾನಿ ಆದರೆ. ಹಾಗೆ ದೇವಾಲಯಕ್ಕೆ ಹೋಗಿ ನೀವು ದೇವರಾದರೆ ದೇವರನ್ನ ಗೌರವಿಸ್ತೀರಿ, ಜಗತ್ತನ್ನು ಗೌರವಿಸ್ತೀರಿ, ಜಗತ್ತು ನಿಮ್ಮನ್ನ ಗೌರವಿಸುತ್ತೆ ಅಲ್ವಾ? ನೀವು ದೇವರಾಗದೇ ಇದ್ರೆ ಅದು ಕಲ್ಲೆ. ಅದು ದೇವರಾಗದೇ ಇದ್ರೆ ಕಲ್ಲಾಯಿತು. ಜ್ಞಾನಿ ಆಗದಿದ್ರೆ ಪುಸ್ತಕ ರದ್ದಿ ಪೇಪರ್ ಆಯಿತು ಅಲ್ಲ? ಅದೇ ರೀತಿಯಾಗಿ ಮಣ್ಣು ದೇವರ ದೇವರಲ್ಲ. ಅದೇನು ಮಾಡ್ತಾರೆ? ಮಣ್ಣಿಂದ ಮಾಡಿದ ದೇವರು ಯಾವುದು ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ. ಮಣ್ಣು ದೇವರದ್ದು ಯಾವಾಗ ದೇವರಾಗುತ್ತೆ? ಉತ್ತು ಬಿತ್ತು ಬೆಳೆ ತೆಗಿತೀವಲ್ಲ, ಅನ್ನ ಕೊಡುತ್ತಲ್ಲ. 84 ಲಕ್ಷ ಜೀವರಾಶಿಗಳು ಬದುಕೋದು ಯಾವ ಆಧಾರದ ಮೇಲೆ? ಭೂಮಿಯಲ್ಲಿ ಬೆಳೆದಂತಹ ಆಧಾರದ ಮೇಲೆ 84 ಲಕ್ಷ ಜೀವರಾಶಿಗಳು ಬದುಕ್ತವೆ. ಒಂದು ವೇಳೆ ಭೂಮಿ ಬೆಳೆದಿಲ್ಲ ಅಂದ್ರೆ, ತನ್ನ ಪಾಲು ವ್ಯಾಪ್ತಿಯಲ್ಲಿ ಬರುವಂತಹ ಭೂಮಿಯನ್ನು ಅವನು ಬೆಳೆದಿಲ್ಲ ಅಂದ್ರೆ ಅದು ದೇವರಾಗತ್ತ ಅವನಿಗೆ? ಅದು ದೇವರಾಗಬೇಕಾದ್ರೆ ಏನ್ ಮಾಡ್ಬೇಕು? ಅವನು ಭೂಮಿಯನ್ನ ಉತ್ತು ಬಿತ್ತು ಬೆಳೆ ತೆಗಿಲೇಬೇಕು. ಬೆಳೆ ತೆಗೆದ ಮೇಲೆ ಭೂಮಿ ಇವನಿಗೆ ದೇವರಾಯಿತು. ಇವನು ಅದೇ ಅನ್ನವನ್ನ ಏನ್ ಮಾಡ್ತಾನೆ? ಅನ್ನದಾತ ಏನ್ ಮಾಡ್ತಾನೆ? ಲೋಕಕ್ಕೆ ಅರ್ಪಣ ಮಾಡ್ತಾನೆ ಇಲ್ವೋ? ಆಗ ಲೋಕಕ್ಕೆಲ್ಲ ಇವನ್ ದೇವರಾದ. ಈ ಭಾವ ಬರದೇ ಇದ್ರೆ ಇಡೀ ಜಗತ್ತು ಇವನನ್ನ ರೈತನನ್ನ ಗೌರವಿಸಿತು. ರೈತ ಏನ್ ಗೌರವಿಸಿದ್ದ? ಭೂಮಿಯನ್ನೇ ಗೌರವಿಸಿದ್ದ. ಹಾಗಾಗಿ ಇಲ್ಲಿ ಭೂಮಿ ದೇವರಲ್ವಾ? ಕಸ ಕಂಟಿ ಬೆಳೆದು ಬಿಟ್ರೆ ಅವ್ರಿಗೆ ದೇವರಾಗ್ಲಿಲ್ಲ. ಅದು ಒಪ್ಕೋಬೇಕು ಒಪ್ಕೋಬಾರ್ದು? ನಮ್ಮ ಶಿವಕುಮಾರ್ ಅವರು ಬಂದರು. ಅದೇ ರೀತಿಯಾಗಿ ಮರ ದೇವರು ದೇವರಲ್ಲ. ಅದಕ್ಕೊಂದು ವಚನ ಬರುತ್ತೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಮುಣಗುವ ಮರ ನೆಚ್ಚದಲ್ಲಿ ನಮ್ಮ ಕುಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ಒಂದು ಯೋಚನೆ ಮಾಡಿ, ಮರನ ನೀರ ಮುಳುಗಿ ಮರ ಸುತ್ತರಿಬೇಕು, ಆ ನೀರು ತಗೊಂಡು ಗಿಡಕ್ಕೆ ಹಾಕ್ಬೇಕು. ಗಿಡಕ್ಕೆ ತಗೊಂಡೋಗಿ ಹಾಕಿದ್ರೆ ಗಿಡ ಚಿಗುರ್ತು, ಹೂ ಬಿಡ್ತು, ಕಾಯಿ ಬಿಡ್ತು, ಹಣ್ಣು ಕೊಡ್ತು, ಪ್ರಕೃತಿಯನ್ನು ತಂಪಾಗಿಡ್ತು, ಮಳೆಯನ್ನು ತರಿಸ್ತು. ಮಳೆಯನ್ನು ತರೋದ್ರ ಮೂಲಕ ಹೊಳೆ ಹರಿತು. ನೀವು ಅದೇನು ಆ ನೀರು ಹಾಕ್ತಾ ಇದ್ರೆ ಅದಕ್ಕೆ ಮರ ಒಣಗ್ತು, ಹೊಳೆ ಬತ್ತು ಹೋಯ್ತು. ಮರ ಒಣಗಾಗಿ ಬಿಡಬೇಡಿ ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾರೆ ಬಸವಣ್ಣವರು. ಮರ ಸುತ್ತರಿಬೇಡಿ ಅನ್ನೋ ದೃಷ್ಟಿಯಿಂದ ಅಲ್ಲ. ಸರಿಯಾದ ರೀತಿಯಿಂದ ನಾವು ವ್ಯಾಖ್ಯಾನ ಮಾಡ್ಕೊಳ್ಬೇಕು, ಮಾಡ್ಕೊಳ್ಬಾರ್ದು. ಸರಿ ವ್ಯಾಖ್ಯಾನ ಮಾಡ್ಕೊಳ್ಳೋದು ಅಂದ್ರೆ ಮರ ದೇವರಲ್ಲ. ಯಾವಾಗ ದೇವರಲ್ಲ? ಒಣಗಾಕ್ ಬಿಟ್ರೆ ನಾವು ದೇವರಲ್ಲ. ಆದ್ರೆ ಅದನ್ನ ಚಿಗುರಂಗ್ ಮಾಡಿದರೆ, ಹೂ ಬಿಡಂಗ್ ಮಾಡಿದರೆ, ಕಾಯಿ ಕೊಡಂಗ್ ಮಾಡಿದರೆ, ಹಣ್ಣು ಕೊಡಂಗ್ ಮಾಡಿದರೆ, ನೆರಳು ಕೊಡಂಗ್ ಮಾಡಿದರೆ, ಆಕಾಶದಿಂದ ಮಳೆ ಸುರಿಸೋಂಗ್ ಮಾಡಿದರೆ, ಮರವನ್ನು ನೆಟ್ಟು ನೋಡಿ. ಮರದಿಂದನೇ ಒಬ್ಬ ವ್ಯಕ್ತಿ ಏನಾಗ್ತಾನೆ? ಮಹಾನ್ ಕವಿ ಆಗ್ತಾನೆ. ಯಾರು? ವಾಲ್ಮೀಕಿ. ಅವನಿಗೆ ರಾಮ ರಾಮ ಅನ್ನಕ್ ಬರೋದಿಲ್ಲ. ಏನಂತಾರೆ? ಮರ 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 ಅಂದ್ರೆ ಏನ್ ಹೇಳ್ತಾನೆ ಅಂದ್ರೆ ಮರ ನೆಡು ಅಂತ ಹೇಳ್ತಾನೆ. ಮರವನ್ನು ನೆಡು, ಮರವನ್ನು ಕಾಪಾಡು, ಮರವನ್ನು ಕಾಪಾಡಿದ್ರೆ ನಿಮ್ಗೆ ಎಲ್ಲಾ ಜ್ಞಾನ ಬರುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಮರವನ್ನು ಬೆಳೆದಾಗ 14 ವರ್ಷದವರೆಗೂ ಒಂದು ಮರ, ಯಾವುದೇ ಒಂದು ತೋಟದಲ್ಲಿ ಮರವನ್ನು ಬೆಳೆದಾಗ ಅವನು ಮುಚ್ಚುವಷ್ಟು ಮರ ಬೆಳೆದಿರ್ತಾವ ಇಲ್ವ? ಹೂವು ಕಾಯಿ ಹಣ್ಣು ಸಮೃದ್ಧವಾಗಿರ್ತಾವ ಇಲ್ವ? ಆಗ ಅವನಿಗೆ ಎಷ್ಟು ಸಂತೋಷವಾಗಿರುತ್ತೆ, ಎಷ್ಟು ಆನಂದವಾಗಿರ್ತಾನೆ. ಒಬ್ಬ ಕಟಗನ ಕೂಡ ಪರಿವರ್ತನೆ ಮಾಡೋ ಶಕ್ತಿ ಅದಕ್ಕಿದೆ, ಮರಕ್ಕಿದೆ ಅನ್ನುವಂತಹ ಅರ್ಥವನ್ನ ನಮ್ಮ ರಾಮಾಯಣ ಅದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಾಗಿ ಆ ಮರ ದೇವರು ಅಲ್ವಾ? ಯಾವಾಗ ದೇವರು?
ಚಿಗುರ ಮಾಡಿ ಹೂವು ಕಾಯಿ ಹಣ್ಣು ಬರಂಗೆ ಮಾಡಿದರೆ ದೇವರು. ಬರೀ ಸುಮ್ಮನೆ ಸುತ್ತ ಹರಿದು ಬಂದರೆ, ಮರ ಒಣಗಂಗೆ ಮಾಡಿದರೆ ಮರ ದೇವರ. ಒಪ್ಕೋಬೇಕು, ಒಪ್ಕೋಬಾರ್ದು. ಕಂಚು ಹಿತ್ತಾಳೆಯ ಪ್ರತಿಮೆಯ ದೇವರಲ್ಲ. ನಿಮ್ಮ ಮನೆ ಒಳಗೆ ನೀವು ಇಟ್ಕೊಂಡು ಏನು ಮಾಡ್ತೀರಿ? ಕಂಚು ಹಿತ್ತಾಳೆ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತೀರಾ ಇಲ್ವೋ? ಅವನ್ನ ದೇವ್ರ ಅಂತ ಭಾವಿಸ್ಕೊಂಡಿರ್ತೀರಿ. ಅವನ್ನ ಪೂಜೆ ಮಾಡಿ ನೀವು ದೇವರಾಗಿ ಮನೇಲಿ ಇರೋರನ್ನ, ಮನೆಗೆ ಬರೋರನ್ನ ಯಾವ ರೀತಿ ಕಾಣಬೇಕು? ಮನೇಲಿ ಇರೋರು ಅಂದ್ರೆ ಯಾರು? ಪಾತ್ರದೇವೋ ಭವ, ಪಿತೃದೇವೋ ಭವ, ಆಚಾರ್ಯದೇವೋ ಭವ. ಒಪ್ಕೊಳ್ತಿರ್ತಾನೆ. ಮನೆಯಲ್ಲಿ ಈ ವಿಗ್ರಹಗಳನ್ನ ಪೂಜೆ ಮಾಡಿದ ಮೇಲೆ ತಾನು ದೇವರಾಗಿ ಮನೆಯಲ್ಲಿ ಇರೋರನ್ನ, ಮನೆಗೆ ಬರೋರನ್ನ ದೇವರಾಗಿ ಕಾಣಬೇಕು, ಕಾಣಬಾರ್ದು. ದೇವರಾಗಿ ಕಂಡ್ರೆ ಓ ದೇವರು, ದೇವರಾಗಿ ಕಾಣದೇ ಇದ್ರೆ ಒಪ್ಕೋಬೇಕು, ಒಪ್ಕೋಬಾರ್ದು. ಪೂಜೆ ಮಾಡಬೇಕು, ಮಾಡಬಾರ್ದು. ಮಳೆ ತಗೊಂಡೋಗಿ ಎತ್ತು ಹಾಕಿದ್ರೆ ಬರೋ ದೇವರಾಗಿ ಕಾಣಕ್ಕೆ ಸಾಧ್ಯ ಇದೆಯಾ? ತಾನು ದೇವರಾಗದೇ ಇದ್ರೆ ಸಂಸ್ಕಾರ ಬೇಕು ಬೇಡವ ಮನುಷ್ಯನಿಗೆ? ಸಂಸ್ಕಾರ ಆಗೋದು ಅದರಿಂದ, ಮನುಷ್ಯನಿಗೆ ಸಂಸ್ಕಾರ ಬರೋದು ಯಾವುದರಿಂದ? ಒಳ್ಳೆ ವಿಚಾರ ಕೇಳೋದ್ರಿಂದ, ಒಳ್ಳೆ ರೀತಿಯಲ್ಲಿ ನೋಡೋದ್ರಿಂದ, ಒಳ್ಳೆ ಮಾತನ್ನ ಆಡೋದ್ರಿಂದ, ಒಳ್ಳೆ ಕೆಲಸನ ಮಾಡೋದ್ರಿಂದ. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಹರಣ ಮಾಡಿದ ಬೇಟೆಯ ಮೃಗವು ಕುಡಲು ಸಂಗಮ ದೇವನಿಗೆ ಅರ್ಪಿತವಾಗಿರ್ತಯ್ಯ. ಬಿಡಿಸೋದು ಹೆಂಗಿದನ್ನ? ಮಾಂಸದಾರ ತಿನ್ನಿ, ಹೆಂಡದಾರ ಕುಡಿರಿ ಅಂತ ಹೇಳಕ್ಕಾಗತ್ತಾ? ಹರಣ ಮಾಡಿದ ಬೇಟೆಯ ಮೃಗವು ಕುಡಲು ಸಂಗಮ ದೇವನಿಗೆ ಅರ್ಪಿತವಾಗಿರ್ತಯ್ಯ. ಇದನ್ನ ಈ ರೀತಿಯಾಗಿ ಹೇಳಿಬಿಟ್ರೆ ಹೆಂಗಾಗುತ್ತೆ? ಒಪ್ಕೊಳ್ತಾರೆ ಇದನ್ನ? ಹರಣ ಮಾಡಿದ ಬೇಟೆಯ ಮೃಗ ಯಾರಿಗೆ ಅರ್ಪಿತವಾಯ್ತು? ಬಿಡಿಸೋದು ಹೆಂಗಿದನ್ನ? ಬಿಡಿಸೋದು ಕಷ್ಟ ಅಲ್ವಾ? ಹರನಾಮ ಅಂದ್ರೆ ಹರನಾಮ ಸ್ಮರಣೆಯನ್ನು ಮಾಡುತ್ತಾ, ಯಾವುದರಿಂದ? ಇಂದ್ರಿಯಗಳಿಂದ. ಕಿವಿಯಿಂದ ಕೇಳುತ್ತಾ, ಕಣ್ಣಿಂದ ನೋಡುತ್ತಾ, ಬಾಯಿಯಿಂದ ನುಡಿಯುತ್ತಾ, ಕೈಯಿಂದ ಮಾಡುತ್ತಾ ಹರನಾಮ ಸ್ಮರಣೆಯನ್ನು ಮಾಡುತ್ತಾ. ಮನಸ್ಸೇನು ಮೃಗ ಬೇಟೆ ಆಡಬೇಕು, ಆಡಬಾರದು? ಮನಸ್ಸೇನು ಮೃಗ ಬೇಟೆ ಆಡಿದ್ರೆ ದೇಹ ಯಾರಿಗೆ ಅರ್ಪಿತವಾಗುತ್ತೆ? ಅರ್ಪಿತ ಆಗ್ಬೇಕು, ಆಗ್ಬಾರ್ದು? ಇದರ ವಚನ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಹೇಳ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಇವತ್ತು MM ಕಲಬುರ್ಗಿಯವರು ಬರೆದಿದ್ದಾರೆ ಒಂದು ವಚನವನ್ನ. ಏನು ಗಂಡ ಶಿವಲಿಂಗ ದೇವರ ಭಕ್ತ, ಬಸವಣ್ಣವರು ಬರೆದಿರೋ ವಚನ ಇದು, ವ್ಯಾಖ್ಯಾನ ಬರೆದಿದ್ದಾರೆ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಷಣೆಯ ಭಕ್ತೆ. ಗಂಡ ಕೊಂಬುವುದು ಪಾಲೋದಕ ಪ್ರಸಾದ, ಹೆಂಡತಿ ಕೊಂಬುವುದು ಸುರಿಮಾಂಸ. ಮಾಂಡ ಭಾಜನ ಶುದ್ಧವಿಲ್ಲದವರ ವ್ಯಕ್ತಿ ಹೆಣ್ಣದ ಮನೆಗೆ ಹೊರಗೆ ತೊಳೆದಂತೆ ಕುಡಲ ಸಂಗಮದೇವ ಅಂತ ಹೇಳ್ತಾರೆ. ಇದು ಬಜೆರಡೆ ವ್ಯಾಖ್ಯಾನ MM ಕಲಬುರ್ಗಿ ಅವರು. ನಾನು ಒಂಥರ ಪ್ರಶ್ನೆ ಮಾಡಿದೆ ಅವರಿಗೆ, ಬರುವ ಸಮಿತಿ ನಮ್ಮ ಯಾರು ಅರುಣ್ ಜೊತೆ ಮನೆಗೆ ಬಂದಾಗ, ನೀವು ಈ ಥರ ವ್ಯಾಖ್ಯಾನ ಬರೆದ್ರೆ ಮುಂದಿನ ಮಕ್ಕಳು ಯಾವ ರೀತಿಯಾಗಿ ಓದಬೇಕು ಅಂತ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಷಣೆಯ ಭಕ್ತಿ. ಒಪ್ಕೊಳ್ತೀರಾ ನೀವು? ಇವತ್ತಿನ ಕಾಲದಲ್ಲಿ ಏನಾರ ಆ ಥರದ ವ್ಯವಸ್ಥೆ ಇದೆಯಾ? ಇವತ್ತು ಕೂಡ ಇಲ್ಲ. ಸಂಪ್ರದಾಯಸ್ಥ ಮನೆಗಳಲ್ಲಿ ಆ ರೀತಿಯಾದಂಥ ವಾತಾವರಣ ಇಲ್ಲ. ಅದು 12ನೇ ಶತಮಾನದಲ್ಲಿ ಇತ್ತ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಸ್ವಲ್ಪ ಬಿಡಿಸ್ಬೇಕಲ್ವಾ ಇದನ್ನ? ಶರಣ ಸತಿ ಲಿಂಗಪತಿ. ಲಿಂಗ ನಾವು ಪೂಜೆ ಮಾಡ್ತೇವೆ ಇಲ್ವಾ? ಪಾದೋದಕ ಕೊಡ್ತೀವಿ, ಪ್ರಸಾದ ಕೊಡ್ತೀವಿ, ಮಂಗಳಾರತಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದೇ ದೇಹಕ್ಕೆ ದೇಹ ಯಾವುದು? ಶರಣ ಸತಿ. ಈ ಸತಿಯಾದಂತಹ ಈ ದೇಹಕ್ಕೆ ಏನ್ ಮಾಡ್ತೀವಿ? ಏನ್ ಬೇಕಾದ್ರೂ ಕೇಳಿಸ್ತೀವಿ, ಏನ್ ಬೇಕಾದ್ರೂ ನೋಡಿಸ್ತೀವಿ, ಏನ್ ಬೇಕಾದ್ರೂ ಮಾತಾಡಿಸ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ಏನ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಇರ್ತೀವಿ. ಹೆಂಗ್ ಬೇಕಂಗಿದ್ರೆ ಕಣ್ಗಳು ತಪ್ಪಿ ನೋಡಿದರೆ ಮಾರಿ, ಕಿವಿ ತಪ್ಪಿ ಕೇಳಿದರೆ ಮಾರಿ, ಬಾಯಿ ತಪ್ಪಿ ನುಡಿದರೆ ಮಾರಿ, ಕೈಗಳು ತಪ್ಪಿ ಮಾಡಿದರೆ ಮಾರಿ. ಈ ದೇಹ ಲಿಂಗ ಸ್ವಭಾವದಿಂದ ಹೊರತಾಗಿ ಅಂಗಕ್ರಿಯೆ ಒಳಗಾಗಿ ಮಾಡುವಂತಹ ಕ್ರಿಯೆಗಳೆಲ್ಲವೂ ಕೂಡ ಮಾರಿ ಮಷಣೆಯ ವ್ಯಕ್ತಿ ಹೌದು ಅಲ್ವೋ? ಹಾಗಾಗಿ ಈ ದೇಹ ಏನಾಗಬೇಕು? ಲಿಂಗಕ್ರಿಯೆ ಒಳಗಾಗಬೇಕು, ಶಿವಭಕ್ತನಾಗಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಏನು ಶಿವಭಕ್ತಿ ಶಿವಜ್ಞಾನ ಇಲ್ಲದ ಮನುಜರು ಸರಣಿಲಿ ಶಾಸ್ತ್ರ ಹೊಳ ಹುಟ್ಟದೇ ದೇವ. ನೋಡಿ, ಲಿಂಗಧಾರಿ ಆಗಿರ್ತಕ್ಕಂಥವನು ಶಿವನ ಅರಿವನ್ನು ಉಂಟು ಮಾಡ್ಕೋಬೇಕು ಅಂತ ನಿಯಮ ಇದೆ. ಯಾರ ಅರಿವು? ಶಿವನ ಅರಿವನ್ನು ಉಂಟು ಮಾಡ್ಕೋಬೇಕು ಅಂತ ನಿಯಮ ಇದೆ. ಹೇಗೆ ಶಿವನ ಅರಿವು ಯಾಕೆ ಇರಬೇಕು ಅನ್ನೋದಕ್ಕೆ ಹೇಳ್ತಾರೆ ನೋಡಿ. ಸಮುದ್ರ ಘನವೆಮ್ಮೆನೆ, ಯಾವ ಶಿವ ಅನ್ನೋದಕ್ಕೂ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ಸಮುದ್ರ ಘನವೆಮ್ಮೆನೆ ಧರೆಯ ಮೇಲೆಡೆಗಿತ್ತು, ಅಂತಪ್ಪ ಧರೆ ಘನವೆಮ್ಮೆನೆ ಆದಿಶೇಷನ ಪ್ರಣಾಮಣಿಯ ಮೇಲೆಡೆಗಿತ್ತು. ಆದಿಶೇಷ ಘನವೆಮ್ಮೆನೆ ಪಾರ್ವತಿಯ ಕಿರುಬೆರಳ ಕಿರುಕುಣೆಯ ಮುದ್ರಿಕೆಯಾಗಿತ್ತು. ಅಂತಪ್ಪ ಪಾರ್ವತಿ ಘನವೆಮ್ಮೆನೆ ಶಿವನ ಅರ್ಧಾಂಗಿಯಾಗಿದ್ದಳು. ಅಂತಪ್ಪ ಶಿವಘನವೆಮ್ಮೆನೆ ಶರಣರ ಮನದ ಕೊನೆಯ ಮನೆಯಲ್ಲಿ ಅಡಗಿಹ. ಯಾವ ಶಿವ? ಶರಣರ ಕೊನೆಯ ಮನೆಯಲ್ಲಿ ಇದ್ದಂತಹವನು. ನಿರಾಕಾರ ಶಿವನ? ಸಾಕಾರ ಶಿವನ? ಯಾವುದು?
ಸಾಕಾರ ಶಿವನ ನಿರಾಕಾರ ಶಿವನು? ಸಾಕಾರ ಶಿವನೇ. ಯಾಕಂದ್ರೆ ನಮ್ಮ ತತ್ವಗಳೇ ಇದ್ದಾವೆ. 36 ತತ್ವ: ಶಿವ, ಶಕ್ತಿ, ಸದಾಶಿವ, ಈಶ್ವರ, ಶುದ್ಧ ವಿದ್ಯೆ, ಮಾಯೆ, ಕಾಲ, ಕಲಾ, ರಾಗ, ನೀತಿ, ಅವಿದ್ಯೆ, ಜ್ಞಾನ, ಮನ, ಅಹಂಕಾರ, ಬುದ್ಧಿ, ಚಿತ್ತ, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕಿವಿ, ಕಣ್ಣು, ಮೂಗು, ಬಾಯಿ, ಚರ್ಮ, ವಾಕ್, ಪಾಣಿ, ಪಾಯ, ಪಾದ, ಉಪಸ್ಥ ಅಂತ ಹೇಳಿ 36 ತತ್ವ ಇದಾವೆ. ಈ 36 ತತ್ವಗಳಲ್ಲಿ ಮೊದಲಿರತಕ್ಕಂಥ ಯಾರು? ಶಿವಶಕ್ತಿ. ನಮ್ಮ ಹೇಳಿದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ನಾವು ಹೇಳ್ತೀವಿ. ಶಕ್ತಿಯನ್ನು ವಿಶಿಷ್ಟವಾಗಿ ಧಾರಣೆಯನ್ನು ಮಾಡಿಕೊಂಡು ಅದರ ಮೂಲಕವಾಗಿ ಅದ್ವೈತವನ್ನು ಸಾಧಿಸೋದು ಎನ್ನುವಂತಹ ಅರ್ಥ ಇದೆ. ಆ ಮೂಲಕವಾಗಿ ನಾವು ಹೋದಾಗ ನಮಗೆ ಬೇಸಿಕ್ ಅಲ್ಲಿ ನಮಗೆಲ್ಲ ಏನ್ ಬೇಕು? ಅಕ್ಷರ ಬೇಕು. ಜ್ಞಾನ ಆಗ್ಬೇಕಾದ್ರೆ ಅಕ್ಷರಕ್ಕೋಸ್ಕರವಾಗಿ ಎಲ್ಲದರಲ್ಲೂ ಕೂಡ ಏನ್ ಕಾಣಬೇಕು? ದೇವ್ರನ್ನ ಕಾಣಬೇಕು. ಬಹಳ ಚೆನ್ನಾಗಿ ಹೇಳಿದ್ರು ಯಾರೋ ತತ್ವಪದ ತಾತ ಇದ್ದವರು. ಏನು ಕಬ್ಬು ಡೊಂಕು ಡೊಂಕಾದ ಕಬ್ಬಿರಬಹುದು, ಕಬ್ಬಿನ ಅದು ಸಿಹಿ ಹಾಲು ಏನಲ್ಲ ಅದು ಪರಮಾತ್ಮ ಅಂತ ಹೇಳಿದರು. ಒಂದು ಯೋಚನೆ ಮಾಡಿ ಎಷ್ಟು ಅದ್ಭುತವಾಗಿ ವಚನ ಬರೀತಾರೆ ಅಂತ ಹೇಳಿದ್ರು ಬಸವಣ್ಣವರು. ನಾವೆಲ್ಲರೂ ಬೆಚ್ಚಿ ಬಿಡಬೇಕು, ಅರ್ಥವೇ ಆಗೋದಿಲ್ಲ. ಅದರ ಅರ್ಥ ಬೇರೆ ಬೇರೆ ಅಪಾರ್ಥ ಮಾಡ್ಕೊಳ್ತೀವಿ. ಕಲಬುರಗಿಯವ್ರನ್ನ ಅದನ್ನ ನಾನು ಕೇಳಿದಾಗ, ನೋಡ್ರಿ ನೀವು ಈ ರೀತಿಯಾಗಿ ನೀವು ಗಂಡ ಶಿವಲಿಂಗದೇವರ ಭಕ್ತ, ಹೆಂಡತಿ ಮಸನಿಯ ಭಕ್ತಿ ಅನ್ನುವಂತಹ ವಚನವನ್ನ ಗಂಡ ಒಂದು ಆಚರಣೆ ಮಾಡ್ತಾ ಇದ್ದ, ಹೆಂಡತಿ ಒಂದು ಆಚರಣೆ ಮಾಡ್ತಾ ಇದ್ರಿ ಅನ್ನುವಂಥದ್ದನ್ನು ಹೇಳಿದಿರಿ. ಆದರೆ ಇಲ್ಲಿ ಭಾಂಡ ಭಾಜನ ಶುದ್ಧ ಬೆರೆದವರ ವ್ಯಕ್ತಿ. ಭಾಂಡ ಅಂದ್ರೆ ಪಾತ್ರೆ, ಭಾಜನ ಅಂದ್ರೆ ಅಡಿಗೆ. ಇದೆರಡು ಒಂದಾಗಿರ್ಬೇಕಿಲ್ವೋ? ಪಾತ್ರೆನ ಶುದ್ಧ ಆಗಿರ್ಬೇಕು, ಒಳಗಿನ ಅಡಿಗೆ ಶುದ್ಧ ಆಗಿರ್ಬೇಕು. ಹಾಗೆ ಅಂತರಂಗ ಶುದ್ಧವಾಗಿರಬೇಕು, ಬಹಿರಂಗವೂ ಶುದ್ಧವಾಗಿರಬೇಕು. ಒಬ್ಬ ವ್ಯಕ್ತಿ ಕುರಿತು ಹೇಳಿರೋದೇ ಹೊರತು ಗಂಡ ಹೆಂಡತಿಯನ್ನು ಕುರಿತು ಹೇಳಿರೋ ವಚನ ಇದು ಅಲ್ಲ ಅಂದಾಗ ನಾನು ತಪ್ಪು ಬರೆದಿದ್ದೇನೆ. ಸಾಂಪ್ರದಾಯ ನಮ್ಗೆ ಯಾಕೆ ಸ್ವಾಮಿ ನಮಗೆ ತಿದ್ದು ಹೇಳಲಿಲ್ಲ ಅಂತ. ಒಂದು ತಿಂಗಳು ಅದು ಸಾಯೋದು ಬರೀ ಕೇವಲ ಒಂದು ತಿಂಗಳಿತ್ತು ಮಾತ್ರ. ನಾವು ಹೇಳದಂಗೆ ಕೇಳುವಂತಹ ಸ್ವಾಮಿಗಳೇ ಉಂಟಾದ್ರು ನಮ್ಮನ್ನು ತಿದ್ದು ಹೇಳುವಂತಹ ಸ್ವಾಮಿಗಳೇ ನಮಗೆ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಈ ನಮ್ಮ ತತ್ವಗಳಲ್ಲಿ? ಸ್ವಾಮಿಗಳು ಏನ್ ಮಾಡಬೇಕಾಗಿತ್ತು ಬಿಟ್ರು ಏನೇನೋ ಮಾಡ್ಕೊಂತ ಹೊಂಟ್ರು. ಹಾಗಾಗಿ ಅಂತರಂಗದ ಸಾಧನೆ ಆಗ್ಲಿಲ್ಲ, ಸಮಾಜ ಸುಧಾರಣೆಗೆ ಅವಕಾಶ ಆಗ್ಲಿಲ್ಲ. ಸ್ವಾಮಿಗಳ ಹತ್ರ ಹೋದ್ರೆ ಭಯ ಆಯಿತು. ನಾನು ಶಾಲೆ ಕಟ್ತಿದ್ದೀನಿ, 1 ಲಕ್ಷ ಕೊಡು, ಇನ್ನೇನು ಮಾಡ್ತಿದ್ದೀನಿ 10 ಲಕ್ಷ ಕೊಡು. ಎಷ್ಟು ಕೊಡ್ತಾನೆ ಪಾಪ? ಹೇಳ್ತಾರೆ ಹಿಂದೆ ಬೇಡವರಿಲ್ಲದೆ ಬಡವನಾದಂತೆ. ಬೇಡಿ 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 ಸಮಾಜ ಬಡವ ಮಾಡ್ಬಿಟ್ರು ಎಲ್ಲ ಸೇರಿ. ಹಾಗಾಗಿ ಇವತ್ತೇನಾಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ತಾತ್ವಿಕವಾದಂತಹ ವಿಚಾರಗಳನ್ನ, ಅಂತರಂಗದಲ್ಲಿ ಆಗುವಂತಹ ತೊಳಲಾಟವನ್ನು ಹೋಗಲಾಡಿಸುವಂತಹ ಗುರುಗಳು ಬೇಕಾಗಿದ್ದಾರೆ ಇವತ್ತು. ಅಂತಹ ಗುರುಗಳು ನಮಗೇನಾದ್ರು ಇವತ್ತು ಸಿಕ್ಕರೆ ಸಮಾಜ ಸಹಜವಾಗಿಯೇ ಸುಧಾರಣೆ ಆಗ್ತಾ ಹೋಗ್ತದೆ. ಮೊನ್ನೆ ಬಂದಿದ್ರು, ದೀಕ್ಷೆ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ರು. ಸಮಾಧಾನ ಆದ್ರ ಪೂಜೆ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಅದರಿಂದ ಆಗಂತ ಪರಿಣಾಮ ಏನು, ಅಂತರಂಗದ ಸಾಧನೆ ಹೇಗಾಗುತ್ತೆ, ಸಮಾಜವನ್ನು ಹೇಗೆ ನಾವು ಕಾಣಕ್ಕೆ ಸಾಧ್ಯ ಆಗುತ್ತೆ, ಬಿಡಿಸಿ 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 ಅವ್ರಿಗೆ ನಾವು ತಿಳಿಸಿ ಹೇಳ್ಬೇಕಲ್ವಾ? ಇಲ್ಲಾಂದ್ರೆ ನಿಮ್ಮ ಧನಕ್ಕೆ ಗುರುವಾದವಲ್ಲದೆ ನಿಮ್ಮ ಮನಕ್ಕೆ ಗುರುವಾಗಲಿಲ್ಲ ಎನ್ನುವಂತಹ ಭಾವ ಯಾರಿಗೆ ಕಾಣುತ್ತೆ? ಗುರುವಿಗೆ ಕೂಡ ಕಾಣುತ್ತೆ. ಹಾಗಾಗಿ ನಾವು ಬಹು ಮುಖ್ಯವಾಗಿ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಏನಪ್ಪಾ ಅಂತ ಹೇಳಿದ್ರೆ, ಲಿಂಗಧಾರಿಯಾದವನು ಶಿವಜ್ಞಾನವನ್ನು ಹೊಂದಬೇಕು ಎನ್ನುವಂತಹದ್ದು ನಿಯಮ ಇದೆ. ಹಾಗಾಗಿ ಶಿವಜ್ಞಾನ ಅಂದ್ರೆ ಶಿವ ಅಂದ್ರೆ ಬೇರೆ ಅಲ್ಲ, ಏನು ಲಿಂಗ ಅಂದ್ರೆ ಬೇರೆ ಅಲ್ಲ. ಶಿವಭಕ್ತಿ ಶಿವಜ್ಞಾನ ಇಲ್ಲದ ಮನುಜರು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಎಂಬುದು ಹುಷಿ ಅಂತ ಹೇಳ್ತಾರೆ. ಲಿಂಗಧಾರಿಗಳು ಅಂತ ಪದ ಬಳಕೆ ಬರೋದೇ ಇಲ್ಲ ಅಲ್ಲಿ. ಲಿಂಗ ಒಂದು ಕುರುವನ್ನ ಹಿಡ್ಕೊಂಡು ನಾವು ಆರಾಧಿಸ್ತಾ ನಾವೇನು ಸಾಧ್ಯ ಆಗ್ಬೇಕಾಗಿದ್ದೇನೋ? ಶಿವಭಕ್ತನಾಗ್ಬೇಕಾಗ್ಬಾರ್ದು. ಶಿವಭಕ್ತ ಅಂದ್ರೆ ಏನು ಮತ್ತೆ ಪ್ರಶ್ನೆ ಬರುತ್ತೆ. ಶಿವಭಕ್ತ ಅಂದ್ರೆ ಏನೋ ಶಿವನಿಗೆ ಭಕ್ತನಾಗಿ ಮಾತಾಡ್ತಾರೆ ಸಾಕ, ಶಿವಜ್ಞಾನ ಬೇಕೇ ಬೇಡವ? ಅದಕ್ಕೆ ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಸಮಯ ಆಯ್ತಾ? ಸಮಯ ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಲಿಂಗ ಅಂದ್ರೆ ಏನು, ಶಿವ ಅಂದ್ರೆ ಏನು, ಬಹಳಷ್ಟು ಸೂಕ್ಷ್ಮ ಗೊಂದಲಗಳು ನಮ್ಗೆಲ್ಲ ಕಾಣ್ತವೆ. ಓಂ ಅದು ಒಂದ್ ಕಡೆ ಹೇಳ್ತಾರೆ, ನಾದವಿಂದು ಕಲಾತೀತ ಅಂತ ಕರೀತಾರೆ. ಯಾರಿಗೆ? ಶಿವನಿಗೆ. ನಾದ ಅಂದ್ರೆ ಏನು? ಬ್ರಹ್ಮಾಂಡ ಉಗಮವಾದಾಗ ಉಂಟಾದಂತ ನಾದ. ಓಂಕಾರ ಓದ್ಕೊಳ್ತಿರ್ತಾನೆ. ಓಂಕಾರ ಸ್ವರೂಪ ಏನು? ಅಕಾರ ಉಕಾರ ಮಕಾರಗಳ ಸಂಯುಕ್ತ ಅಕ್ಷರವೇ ಓಂಕಾರ. ಅದನ್ನು ಒಪ್ಕೊಳ್ತಿರ್ತಾನೆ. ಅಂದ್ರೆ ಆದಿ. ಹೂ ಅಂದ್ರೆ ಉಗಮ, ಒಪ್ಕೊಳ್ತಿರಲ್ಲ? ಹೂ ಅಂದ್ರೆ ಉಗಮ, ಮ ಅಂದ್ರೆ ಮಂಗಳ ಸ್ವರೂಪ. ಆದಿಯಲ್ಲಿರುವಂತಹ ಚೈತನ್ಯವೇ
ಏನು ಉಗಮವಾಯಿತೋ ಅದರೆಲ್ಲದರಲ್ಲೂ ಕೂಡ ಅಡಕವಾಗಿ ಇದೆಯೇ ಇಲ್ವೋ? ನಿಮ್ಮ ದೇಹದ ಒಳಗೆ ಇರುವಂತಹ ಜೀವ ಇದೆಯಲ್ಲ, ಇದು ಯಾವತ್ತಿಂದು? ಸೂಕ್ಷ್ಮ ಯೋಚನೆ ಮಾಡಿ. ಅಪ್ಪ ಅಮ್ಮಂದ ನಿಮ್ಮ ಬಡಬಳೆ ಬಂದಿದೆ, ಅವರಿಗೆ ಎಲ್ಲಿಂದ ಬಂದಿದೆ? ಬ್ರಹ್ಮಾಂಡ ಉಗಮವಾದಾಗ ಯಾವ ಚೈತನ್ಯ ಉಗಮವಾಗಿತ್ತೋ ಆ ಚೈತನ್ಯವೇ ನಿಮ್ಮ ದೇಹದಲ್ಲಿ ಏನಾಗಿದೆ? ಜೀವವಾಗಿ ಇದೆ. ಒಪ್ಕೊಳ್ತೀರ ಇದನ್ನ? ಈ ಜೀವ ಯಾರನ್ನ ಹಂಬಲಿಸ್ತಾ ಇದೆ? ಇದು ಶಿವನನ್ನ ಹಂಬಲಿಸ್ತಾ ಇದೆ. ಅದಕ್ಕೆ ಹೇಳ್ತಾರೆ ಓಂಕಾರವೆಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಜನಃ ಅಂತ ಹೇಳ್ಬಿಟ್ಟು. ಯಾರು ಓಂಕಾರವನ್ನು ಬಿಂದುವಿನೊಂದಿಗೆ ಸಂಯೋಜನೆಗೊಳಿಸ್ತಾರೋ ಅವರೆಲ್ಲ ಏನಾಗ್ಬಿಡ್ತಾರೆ? ಯೋಗಿ ಆಗ್ಬಿಡ್ತಾರೆ, ಶಿವಸ್ವರೂಪಿ ಆಗ್ಬಿಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನ ಕೆಲಸ ಮಾಡಬೇಕೋ ಮಾಡಬಾರ್ದು? ಹಾಗಾಗಿ ಅದಕ್ಕೆ ಹೇಳ್ತಾರೆ ವೇದಾಂತದೊಳಗೋಪ್ಯವಾದ ತತ್ವವನ್ನೇ ಸಂಪಾದಿಸಿ ಮನದಿ ವಿನೋದಿಸಿ ಸುಖಿಶಂದು ನೀನು ಸುಖವಾಗಿರು ಅಂತ ಹೇಳಿ ಬೋಧಿಸನ್ನನ್ನು ಗುರುವೇ ನಿನ್ನಯ ದಿವ್ಯ ಪಾದವನಲ್ಲಿರುವೆ ಸರ್ಪಶಂಕರರು ಹೇಳ್ತಾರೆ. ಹಾಗಾಗಿ ವೇದಾಂತದಲ್ಲಿ ಮೂಲವಾದಂತಹ ಆ ಮಹಾಮಂತ್ರವನ್ನ ತಾರಕ ಸ್ವರೂಪವಾದಂತಹ ತಾರಕ ಸ್ವರೂಪದ ಶಿವನ ಸ್ವರೂಪವಾಗುವಂತಹ ಮಹಾಮಂತ್ರವನ್ನ ನೀನು ಅದನ್ನು ಅನುಭವಿಸಿ ಆನಂದಿಸಿ ಆಮೇಲೆ ನನಗೆ ಬೋಧನೆ ಮಾಡು ಅಂತ ಹೇಳ್ತಾರೆ ಗುರುಗಳಿಗೆ. ಸುಮ್ಮನೆ ಬೋಧನೆ ಮಾಡೋಣ. ಒಬ್ಬ ಗುರು ಲೆಕ್ಚರ್ ಆಗಿ ಪಾಠ ಮಾಡಬೇಕು ಬಂದಾಗ ಹೇಗಿರ್ಬೇಕು? ಹುಡುಗರು ಹೇಳ್ಕೊಡ್ಬೇಕಾ ಅವನಿಗೆ? ಹುಡುಗರು ಹೇಳ್ಕೊಡ್ಬೇಕಾ ಅಥವಾ ಅವ್ರಿಗೆ ಹುಡುಗರು ಏನ್ ಕೇಳಿದ್ರು ಹೇಳಂಗಿರ್ಬೇಕು? ಅವ್ರು ಹುಡುಗರು ಏನ್ ಕೇಳಿದ್ರು ಹೇಳಂಗಿರ್ಬೇಕು, ಸಮರ್ಥವಾಗಿರ್ಬೇಕು. ಆಗ ಆ ಹುಡುಗರೆಲ್ಲ ಏನ್ ಮಾಡ್ತಾರೆ? ಅವ್ರನ್ನ ಅವ್ರನ್ನ ಗೌರವಿಸ್ತಾರೆ. ಇಲ್ಲ ಅಂದ್ರೆ ಅವ್ರು ಕೂಡ ಹೇಳಿಸ್ಕೊಳ್ಳೋದಾದ್ರೆ ಈ ಪರಿಸ್ಥಿತಿ ಹೆಂಗಾಗ್ತಿದೆ ಅಂದ್ರೆ ಗುರುಗಳು ಶಿಷ್ಯರಿಂದ ಹೇಳಿಸ್ಕೊಳ್ಳೋ ಕಾಲ ಜಾಸ್ತಿ ಆಗ್ತದೆ. ಯಾಕೆ ಅಧ್ಯಯನ ಮಾಡಬೇಕು, ಅದರಲ್ಲಿ ಅಂತರಂಗ ಹೋಗ್ಬೇಕು, ಏನಿದೆ ಅಂತ ಹುಡುಕ್ಬೇಕು. ಆ ಹುಡುಕಿ 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 ತತ್ವವನ್ನು ತೆಗಿಬೇಕು. ಸುಮ್ಮನೆ ಬರೋದಿಲ್ಲ ರೀ ಬೆಣ್ಣೆ, ಏನೋ ಸುಮ್ಮನೆ ಬೆಣ್ಣೆ ಬರೋದಿಲ್ಲ. ಅದನ್ನೇ ಮಾಡೋ ಸರಿಯಾಗಿ ಹಾಲನ್ನ ಸರಿಯಾಗಿ ಕಾಯಿಸ್ಬೇಕು ಮೊದಲು ಅಲ್ವಾ? ಆಮೇಲೆ ಹದ ಬರೋದು ಹೆಪ್ಪಾಕ್ಬೇಕು. ಯಾವಾಗ ಹೆಪ್ಪಾಕಿದ್ರೆ ಆಗೋದಿಲ್ಲ ಮೊಸರು. ಆಗತ್ತಮ್ಮ? ಒಂಥರ ನೀರ್ದಂಗೆ ಆಗಿರ್ತದೆ, ಇಲ್ಲ ಅಂದ್ರೆ ಅಂಟಂಗೆ ಆಗಿರ್ತದೆ ಸರಿಯಾಗಿ ಕಾಯಿಸ್ತಾ ಇದ್ರೆ. ಹೌದಾ ಅಲ್ವಾ? ಇಲ್ಲ ಅಂದ್ರೆ ಒಡೆದು ಬಿಸಿ ಹಾಲು ಹಾಕಿದ್ರೆ ಒಡೆದು ಹೋಗಿರ್ತದೆ. ಈಗ ಹಾಲು ಒಡಿಸ್ಕೊಂಡು ನಿರ್ಣಯ ಮಾಡ್ಕೊಂತಿರ್ತದೆ ಏನು. ಆ ಬೆಣ್ಣೆ ಪಕ್ವವಾಗಿ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅದು. ಆ ಸಂಸ್ಕಾರದಿಂದ ತಾನೇ ಅದೆಲ್ಲ ಸಾಧ್ಯ ಆಗೋದು. ಆ ಜ್ಞಾನ ಇರಬೇಕಲ್ಲ. ಆ ಜ್ಞಾನವನ್ನು ಇಟ್ಕೊಂಡು ಬೆಣ್ಣೆಯನ್ನ ಮಾಡೋದು ಹೇಗಿರುತ್ತೆ? ಜ್ಞಾನ ಇಲ್ಲದೆ ಬೆಣ್ಣೆ ತೆಗೆದು ಬರುತ್ತೇನು? ಅದೇ ಹುಳಿ ಮೊಸರಾದ್ರೂ ಬೆಣ್ಣೆ ಬರೋದಿಲ್ಲ, ಒಡಕ್ ಮೊಸರಾದ್ರೂ ಬೆಣ್ಣೆ ಬರೋದಿಲ್ಲ. ಹಾಗಾದ್ರೆ ಆ ಎಲ್ಲ ಜ್ಞಾನವನ್ನೇ ಇಟ್ಟುಕೊಂಡು ನೀವು ಅಡಿಗೆ ಮಾಡ್ತಾ ಇದ್ರೆ ಆ ಅಡಿಗೆ ಎಷ್ಟು ಸಂಭ್ರಮದಿಂದ ಇರ್ತದೆ? ಇಲ್ಲ ಅಂದ್ರೆ ಸ್ವಾದಿಷ್ಟಾನ ಇರೋದಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಆದಂತಹವನು ತಾನು ಸಾಧನೆಯನ್ನ ಮಾಡಿ ಆ ಸಾಧನೆಯ ಸ್ವರೂಪವನ್ನ ಗುರುಗಳಿಗೆ ಬೋಧನೆಯನ್ನ ಮಾಡಿ ಅದರ ಮಹತ್ತನ್ನ ಅವನ ಅರಿವನ್ನ ಉಂಟು ಮಾಡಿ ಆ ಬ್ರಹ್ಮಾಂಡದಲ್ಲಿ ಉಗಮವಾದಂತಹ ತತ್ವವನ್ನ ನಾವೆಲ್ಲ ಅನ್ಕೊಂಡ್ವಿ. ಬಯಲನ್ನ ಏನಂತ ಬಸವ ಅಂತ ಕರೆದ್ವಿ. ಬಯಲನ್ನ ಬಸವ ಅಂತ ಕರೆದ್ವಿ. ಯಾಕಂದ್ರೆ ಭವೆಂಬಲ್ಲಿ ಭವ ಅಡಗಿತ್ತು, ಸ ಎಂಬಲ್ಲಿ ಸಮ್ಯಕ್ ಜ್ಞಾನಿ ಆದನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು. ವಸ್ತುವಿನಲ್ಲಿರುವಂತಹ ಚೈತನ್ಯವನ್ನ ಯಾರು ಗುರುತಿಸ್ತಾನೋ, ಗುರುತಿಸೋದನ್ನ ಇನ್ನೊಬ್ರಿಗೆ ಹೇಳ್ತಾನೋ ಅವರೆಲ್ಲ ಯಾರು? ಬಸವ. ಅವರೆಲ್ಲ ಯಾರು? ಬಸವ. ಅದೇ ರೀತಿಯಾಗಿ ಬ್ರಹ್ಮಾಂಡದಲ್ಲಿರುವಂತಹ ಆದಿಯಲ್ಲಿರುವಂತಹ ಚೈತನ್ಯವನ್ನ ತಾನು ಅದನ್ನ ಪಡೆದುಕೊಂಡು ಅದರ ಸ್ವರೂಪ ಆಗ್ತಾನಲ್ಲ, ಅವನ್ಯಾರು? ಲಿಂಗಾಯತ. ಬೇರೆ ಏನಿಲ್ಲ ಇದರಲ್ಲಿ. ಅಂತಹ ಆದಿಯಲ್ಲಿರುವಂತಹ ತತ್ವವನ್ನ ತಾನು ಸಂಪಾದನೆ ಮಾಡಿಕೊಂಡು ಆಮೇಲೆ ಅದನ್ನ ನನ್ನ ಒಳಗೆ ಅಂತರ್ಗತವನ್ನಾಗಿ ಮಾಡಿ ಕೊಡ್ತಕ್ಕಂಥ ಉಪದೇಶವನ್ನ ಮಾಡುವುದರ ಮೂಲಕವಾಗಿ ನನ್ನಲ್ಲಿರುವಂತಹ ಅಂತರ್ಗತವಾದಂತಹ ಚೈತನ್ಯವನ್ನ ಏನ್ ಮಾಡ್ತಾನೆ? ಜಾಗೃತ ಮಾಡ್ತಾನಲ್ಲ, ಅಂತನ್ನು ಗುರು ಅಂತ ಕರೆದಿವಿ ನಾವು. ಹಾಗಾಗಿ ವರ್ಣ ಮಾತ್ರ ಕಲಿಸಿದಾತ ಯಾವ ವರ್ಣ? ಎಬಿಸಿಡಿನ ಈ ಓನ ಓಂಕಾರವನ್ನ ಯಾರು ದೇಹದಲ್ಲಿ ಸ್ಥಿರಗೊಳಿಸ್ತಾರೋ ಆಗ ಅವನ ಏನಾಗ್ತಾನ ಅಂತಂದ್ರೆ ಗುರುವಾಗಿಬಿಡ್ತಾನ. ಅದಕ್ಕೆ ಹೇಳೋದು ಓಂಕಾರವೆಂದು ಸಮ್ಯಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಯೋಗಿ ಆಗೋದು ಯಾವಾಗ ಅಂದ್ರೆ ಬಿಂದುವಿನೊಂದಿಗೆ ಅದನ್ನ
ಓಂಕಾರವನ್ನು ಸೇರಿಸಿದಾಗ ಮರವೇ ಇಂದಡನಾಗಿ ಚಲಿಸುವ ಹಂಸನ ತಿರುಗಿಸಲು ಎರಡು ಒಂದು ಓಂಕಾರ. ಓಹಂ ನಿಲ್ಲಿಸು ಕಾಯದ ಮಧ್ಯದಿ ಸೋಹಂ ಸಿದ್ಧಿಯ ಪ್ರಣಮವಿದೆ. ಹಾ 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 ನಾದಸ್ವರವು ಓಮೋಕ್ಷರದೊಳೋ ನುಡಿಯುತ್ತಿದೆ. ಎಷ್ಟು ಸ್ಪಷ್ಟವಾಗಿ ಸಾಹಿತ್ಯವನ್ನು ಕೊಟ್ಟು ಹೋಗಿದ್ದಾರೆ ನಮಗೆ. ಎಷ್ಟು ಅಂತರಂಗದ ಅಧ್ಯಾತ್ಮವನ್ನ ಉನ್ನತೀಕರಿಸುವಂತಹ ಸಾಹಿತ್ಯವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ದಾರ್ಶನಿಕರು. ಅವೆಲ್ಲವನ್ನು ಬದಿಗಿಡಬೇಕಂತ ಸ್ಥಿತಿ ಬಂದಿದೆ. ಯಾವುದು ಪೂಜೆ ಮಾಡಬೇಡ್ರಿ, ಯಾವುದು ಆಚರಣೆ ಮಾಡಕ್ ಹೋಗ್ಬೇಡ್ರಿ, ಇಟ್ಲಿಂಗ ಒಂದೇ ಪೂಜೆ ಮಾಡ್ರಿ. ಇಟ್ಲಿಂಗ ಪೂಜೆ ಮಾಡಿ ಮಾಡೋದಾದ್ರೆ ಏನು, ಆಗೋದಾದ್ರೆ ಏನು ಏನಾರು ಹಾಕ್ಬೇಕಲ್ಲ. ಈಗ ನೋಡಿ ನಿಮಗೆ ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ. ವೀರಶಿವ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಶಿವನ ಪರಿವಾರ ಬೇರೆ ಅಲ್ಲ ಅಂತ. ಹೆಂಗಂದ್ರೆ ಶಿವನ ತೊಡೆ ಮೇಲೆ ಕೂತಿರೋರು ಯಾರು? ಮೂಲಾಧಾರ ಚಕ್ರ ಯೋಗದಲ್ಲಿ ತೊಡೆಯ ಸಂಧಿವಿನಲ್ಲಿ ಒಪ್ಕೊಳ್ತಿರ್ತಾನೆ. ಪಾರ್ವತಿಯ ಮಗ ಯಾರು? ಗಣಪತಿ ಅಷ್ಟೇ. ಪಾರ್ವತಿ ಮಗ ಯಾರು? ಗಣಪ. ಗಣಪ ಅಂದ್ರೆ ಓಂಕಾರ. ಒಪ್ಕೊಳ್ತೀರ ಇಲ್ವ? ಆ ಶಕ್ತಿ ಜಾಗೃತಗೊಳ್ಬೇಕಾದ್ರೆ ಓಂಕಾರ ಸಹಾಯ ಬೇಕೋ ಬೇಡವೋ? ಆ ಶಕ್ತಿಯನ್ನ ಯಾರು ಜಾಗೃತ ಮಾಡಿಕೊಂಡು ಅದು ಓಂಕಾರದ ಮೂಲಕವಾಗಿ ಅದನ್ನ ಏನ್ ಮಾಡ್ತಾರೆ, ಸಾಧನೆ ಮಾಡ್ಕೊಳ್ತಾರೋ, ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ 6 ಚಕ್ರಗಳು ಏನಾಗ್ತವೆ, ಆಕ್ಟಿವ್ ಆಗ್ತವೆ. 6 ಚಕ್ರಗಳು ಆಕ್ಟಿವ್ ಆದ್ರೆ ನೀವೇನಾದ್ರಿ ಷಣ್ಮುಖ ಆದ್ರಿ. ಏನಾದ್ರಿ 6 ಚಕ್ರಗಳು ಆಮೇಲೆ ಕೊಡುತ್ತೆ. ಕೊಡ್ರಿ, ಹಲೋ ಕೊಡ್ಬೋದು, ಆಮೇಲೆ ಕೊಡ್ಬೋದು, ಡಿಸ್ಟರ್ಬ್ ಕೊಡಿ, ಆಮೇಲೆ ಕೊಡಿ. ಏನ್ ಹೇಳ್ತಾ ಇದೆ? 6 ಚಕ್ರಗಳನ್ನ ಯಾರು ಜಾಗೃತ ಮಾಡ್ಕೊಳ್ತಾರೋ ಅವ್ರು ಷಣ್ಮುಖ ಹೌದಲ್ವೋ? ಷಣ್ಮುಖನ ಹಾವಲ್ಲಿ ಕೂಡ ನಾವು ಕಂಡ್ವಿ. ಹೆಂಗೆ ಈ ತರ ಬರುತ್ತಲ್ಲ, ನಮ್ಮ ಈಡನ್ಗಳ ನಾಡಿಗಳು ಇರೋದೇ ಹಾಗೆ. ಅವುಗಳ ಮೂಲಕವಾಗಿ 6 ಚಕ್ರ ಜಾಗೃತ ಮಾಡ್ಕೋಬೇಕು. ಎಲ್ಲೆಲ್ಲಿ ಸಂಧಿಸ್ತಾವೋ ಅವೆಲ್ಲವೂ ಚಕ್ರಗಳಾದವು. ಇವತ್ತು ನಿಮ್ಮ ಸಣ್ಣ ಉದಾಹರಣೆ ಕೊಡ್ತೇನೆ. ಮಹಾಭಾರತ ನಮ್ಮ ಪುರಾಣದಲ್ಲಿ ಆದಿಶೇಷನನ್ನ ಇಟ್ಟುಕೊಂಡು, ಆದಿಶೇಷ ತಾನೆ ಇಟ್ಟುಕೊಂಡು ಮಂದಾರ ಪರ್ವತವನ್ನ ಕೊಳಗೋಲನ್ನಾಗಿ ಮಾಡಿ ಕಡದಾಗ ಏನಾಯ್ತು? ಮೊದಲು ಹಲಹಲ ಬಂತು. ಹಲಹಲ ಆಗದು ಯಾವಾಗ ಅಂತ ಹೇಳಿದ್ರೆ ಆಜ್ಞಾಚಕ್ರದಲ್ಲಿ ನೆಲೆ ನಿಂತಾಗ. ಆಜ್ಞಾಚಕ್ರ ಏನಾದ್ರು ಜಾಗೃತವಾಗಿ ಅದು ಇಡೀ ಬ್ರಹ್ಮಾಂಡವನ್ನು ಸುಡುವ ಶಕ್ತಿ ಇರುತ್ತಂತೆ. ಯಾವುದಕ್ಕೆ? ಹಲಹಲ ಆಜ್ಞಾಚಕ್ರಕ್ಕೆ ಬ್ರಹ್ಮಾಂಡವನ್ನು ನಾಶ ಮಾಡುವ ಶಕ್ತಿ ಇರುತ್ತಂತೆ. ಶಿವ ಏನ್ ಮಾಡಿದ? ಕಾಮದಹನ ಮಾಡ್ಬೇಕಾದ್ರೆ 3ನೇ ಕಣ್ ಬಿಟ್ಟನ ಇಲ್ವೋ? ಅಂದ್ರೆ ಮಮತೆಗಳೆಲ್ಲವೂ ನಾಶ ಆಗ್ಬೇಕು, ಆಗ್ಬಾರ್ದು. ಆ ಮಮತೆಗಳೆಲ್ಲವೂ ನಾಶ ಆದ ಮೇಲೆ ಅವನಿಗೇನಾಯ್ತು? ಗಿರಿಜಾ ಕಲ್ಯಾಣ ಆಯಿತು. ಅಲ್ಲಿವರೆಗೆ ಅವನಿಗೆ ಗಿರಿಜಾ ಕಲ್ಯಾಣ ಆಗಿರಲಿಲ್ಲ. ಮೋಹ ಹೋಗ್ಬೇಕು, ಹೋಗ್ಬಾರ್ದು. ಆ ಮೋಹ ಹೋದ್ಮೇಲೆ ವಿವಾಹ ಆಗ್ಬೇಕು. ನಿಮ್ಗೆಲ್ಲರೂ ಕೂಡ ವಿವಾಹ ಮಾಡ್ಬೇಕಾದ್ರೆ ಒಂದು ಸಂಕಲ್ಪ ಮಾಡ್ತಾರೆ. ಏನು ಹಿಂದಿನ ದಿವಸ ದೇವತಾ ಕಾರ್ಯ ಅಂತ ಏನೋ ಮಾಡ್ತೀರ, ನಾನು ಮಾಡ್ತಿರಲ್ವೋ? ಯಾಕೆ ದೇವತಾ ಕಾರ್ಯ ಮಾಡ್ತೀವಿ? ಹಿರಿಯರೆಲ್ಲ ಕರೆಬೇಕು ಅಂತ ಹೇಳ್ತೀವಿ. ಅದೆಲ್ಲವೂ ಕೂಡ ಗೌಣ. ವಧೂವರರನ್ನ ದೇವರನ್ನಾಗಿ ಮಾಡಬೇಕು. ಏನ್ ಮಾಡಬೇಕು? ವಧೂವರರನ್ನ ದೇವರನ್ನಾಗಿ ಮಾಡಬೇಕು. ಯಾಕೆ? ಕಲ್ಯಾಣ ಮಂಟಪ ಆರೂಢವು ಪಾರ್ವತಿ ಪರಮೇಶ್ವರವು. ಪಾರ್ವತಿ ಪರಮೇಶ್ವರರಾಗಿ ಕಲ್ಯಾಣ ಮಂಟಪಕ್ಕೆ ಬರ್ಬೇಕಂತೆ. ಅದಕ್ಕೋಸ್ಕರವಾಗಿ ದೇವತಾ ಕಾರ್ಯ ಅಂತ ನಾವು ಮಾಡೋದು. ಯಾಕೆ? ಜಗತ್ತನ್ನು ಜೀವಂತವಾಗಿ ಇಡ್ತೀನಿ ಅನ್ನುವಂಥ ಸಂಕಲ್ಪವನ್ನ ಮಾಡ್ಬೇಕಂತೆ. ಮಾಡ್ಬೇಕು, ಮಾಡಬಾರ್ದು? ಜಗತ್ತು ಜೀವಂತವಾಗಿದ್ರೆ ತಾನೆ ತತ್ವ ಎಲ್ಲ ಉಳಿಯೋದು. ತತ್ವ ಉಳಿಬೇಕಾದ್ರೆ ಜಗತ್ತು ಜೀವಂತವಾಗಿದೆ. ಹಾಗಾಗಿ ಇವ್ರು ಏನಾಗಿರ್ಬೇಕು? ಅವಾಗ ಪಾರ್ವತಿ ಪರಮೇಶ್ವರರಾಗಿರ್ಬೇಕು. ಎಷ್ಟು ಸಂಬಂಧ ಕೊಟ್ಟಿದ್ದಾರೆ. ನಾವು ಪಾರ್ವತಿ ಪರಮೇಶ್ವರನ್ನ ಇವತ್ತು ನಾವು ಕಡೆಗಣಿಸ್ಬಿಟ್ರೆ ಜಗತ್ ಜೀವಂತವಾಗಿರೋದು ಹೇಗೆ? ಯಾರಿಗೆ ಬೋಧನೆ ಮಾಡ್ತೀರಿ ನೀವು? ಬೋಧನೆ ಮಾಡ್ಬೇಕಾದ್ರೆ ಒಂದು ಏನಾರ ಬೇಕಲ್ಲ, ಒಂದು ಆಚರಣೆ ಬೇಕಲ್ಲ, ಒಂದು ಸಂಸ್ಕಾರ ಬೇಕಲ್ಲ. ಆ ಸಂಸ್ಕಾರವನ್ನು ಯಾವ ರೂಪದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ? ನಮ್ಮ ಹಿಂದಿನವರು ಆಗಮವತ್ತಾಗಿ ಕ್ರಮಬದ್ಧವಾಗಿ ಮಾಡಿದಂತಹ ವಿಧಾನಗಳು ಇವೆಲ್ಲವೂ ಕೂಡ ನಾಲ್ಕು ಹಾಕ್ಬೇಡ, ಏನು ಇನ್ನೇನೋ ಮಾಡಬೇಡ, ಮಾಂಗಲ್ಯ ಕಟ್ಕೋಬೇಡ, ಬಳೆ ಹಾಕೋಬೇಡ, ಕುಂಕುಮ ಇಟ್ಕೋಬೇಡ, ಇನ್ನೊಂದು ಮಾಡಬೇಡ, ಈ ರೀತಿಯಾದಂತಹ ಸಂದೇಶ ಕೊಡೋಕ್ಕೋಸ್ಕರವಾಗಿ ಇವರು ಗುರುಗಳಾಗ್ಬೇಕಾ? ಇರುವಂತಹ ನಮ್ಮ ತತ್ವಗಳನ್ನ, ಅದರಲ್ಲಿರ್ತಕ್ಕಂಥ ಮಹತ್ವಗಳನ್ನ ಸಾರಿ ಜನರಲ್ಲಿ ಆ ನಾಸ್ತಿಕತ್ವ ಬರದ ಹಾಗೆ ಕಾಪಾಡಿ ಇವರು ಸದ್ಭಕ್ತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಗುರುಗಳಾಗ್ಬೇಕಾ? ಎಷ್ಟು ಗೊಂದಲ ಇದೆ ಅಲ್ವಾ? ಹಾಗಾಗಿ ಇವತ್ತು ನಾವೆಲ್ಲರೂ ಅರ್ಥವನ್ನು ಮಾಡ್ಕೊಳ್ಬೇಕು. ನಮ್ಮ ಏನು ಸನಾತನವಾದಂತಹ ಧರ್ಮ ಇದೆಯಲ್ಲ, ನಮ್ಮ ಧರ್ಮ ಹುಟ್ಟಿದ್ದು ಯಾವಾಗ ಅಂದ್ರೆ ಬಸವಣ್ಣ ಹುಟ್ಟಿದಾಗ ಮಾತ್ರ ಅಂತ ಅಲ್ಲ. ಬ್ರಹ್ಮಾಂಡ ಉಗಮವಾದಾಗಲೇ ನಮ್ಮ ತತ್ವ ಉಗಮವಾಗಿದೆ. ನಾನು ಎಲ್ಲಿವರೆಗೆ ಇರ್ತೇನೆ? ಬ್ರಹ್ಮಾಂಡ ನಾಶವಾಗುವವರೆಗೂ ನಾನು ಇರ್ತೇನೆ ಎನ್ನುವಂತಹ ಭಾವ ಇರಬೇಕು. ಹಾಗಾಗಿ
ನಾನು ಸತ್ತೆ ಎನ್ನುವಂತಹದ್ದು ಇಲ್ಲೇ ಇಲ್ಲ. ಅದು ಭಕ್ತನಿಗೆ ಏನಿಲ್ಲ ಅಂತ ಹೇಳಿದ್ರೆ ಭವವೇ ಇಲ್ಲ. ಭವ ಅನ್ನೋದೇನು? ಸಾವು, ಹುಟ್ಟು ಸಾವು ಅಂತ ಕರಿತೀವಿ. ಆ ಭವವೇ ಇಲ್ಲ. ಯಾಕೆ? ಸದ್ಭಕ್ತಿಯ ಕೂರರಿಗೆ ಹಿಡಿದು ಸದ್ಭಕ್ತರು ಗೆದ್ದರು ಕಾರಣ ಕುಡಲ ಸಂಗಮದೇವ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹುಟ್ಟು ಸಾವಿನಿಂದ ಗೆಲ್ಲುವಂತಹ ಶಕ್ತಿ ಯಾರಿಗಾದ್ರೆ ಇದ್ರೆ ಅದು ಯಾರಿಗಿದೆ? ವೀರಶೈವ ಲಿಂಗಾಯತರಿಗೆ ಮಾತ್ರ ಇದೆ. ನೋಡಿ, 6 ಚಕ್ರ ಜಾಗೃತವಾದ್ಮೇಲೆ ಏನಾಯ್ತು? ಷಣ್ಮುಖ ಒಪ್ಕೊಳ್ತಿರ್ತಾನೆ. ಆಮೇಲೆ ಅದೇ ಚಕ್ರ ಹಿಂಭಾಗಕ್ಕೆ ಹೋದಾಗ ಅಮೃತ ಆಗುತ್ತಲ್ಲ, ಅಲ್ಲಿ ವಿಷನು ಉತ್ಪತ್ತಿ ಆಗಿತ್ತು, ಅಮೃತವೂ ಉತ್ಪತ್ತಿ ಆಯ್ತಾ ಇಲ್ವಾ? ಆ ಅಮೃತನ ದೃಷ್ಟಿ ಕೊಡ್ಬೇಕೋ ಒಳ್ಳೆಯರಿಗೆ ಕೊಡ್ಬೇಕೋ? ಹಾಗಾಗಿ ಅಂತ ಅಲ್ಲಿ ರಾಕ್ಷಸರಿಗೆ ಕೊಡಲಿಲ್ಲ ಅಷ್ಟೇ. ದುರ್ಗುಣ ಇದ್ದವನಿಗೆ ಕೊಡಲಿಲ್ಲ, ಸದ್ಗುಣ ಇದ್ದವನಿಗೆ ಲೋಕ ಕಲ್ಯಾಣ ಮಾಡೋನಿಗೆ ಅವನಿಗೆ ಕೊಟ್ಟರು. ಲೋಕ ಕಲ್ಯಾಣ ಮಾಡುವಂತಹವನಿಗೆ ಸಾಧನೆ ಮಾಡ್ಕೋಬೇಕು ಅನ್ನುವಂತಹ ಪ್ರತಿಪಾದನೆ ಮಾಡ್ಕೊಳ್ತಾನೆ. ಹಾಗಾಗಿ ಅಲ್ಲಿ ಗಂಗೆ ಅಂತ ಬರುತ್ತಲ್ಲ, ಯಾವುದು ರಿವರ್ಸ್, ಆ ಗಂಗೆ ಆ ಪಾದೋದಕ ಅಲ್ಲಿ ಅಮೃತ ಉತ್ಪತ್ತಿ ಆದ್ಮೇಲೆ ಅದಲ್ಲೇ ಇರೋದಿಲ್ಲ, ಅದು ರಿವರ್ಸ್ ಬರುತ್ತೆ. ರಿವರ್ಸ್ ಬಂದಾಗ ಏನಾಗ್ತಾನೆ ಅಂದ್ರೆ ಅವನು ಪಾದಪರುಷ, ಹಸ್ತಪರುಷ, ದೃಷ್ಟಿಪರುಷ, ವಾಕ್ಪರುಷ, ಭಾವಪರುಷವಾಗ್ತಾನೆ. ಹಾಗಾಗಿ ಅಂತಹ ಸಾಧನೆಯನ್ನು ಮಾಡ್ಕೊಳ್ತಕ್ಕಂಥ ತತ್ವ ಯಾವುದು ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ತತ್ವ. ಶಿವ ಅಂತ ಹೇಳಿದ್ರೆ ಕಾಲ್ಪನಿಕವಾದಂತಹ ಪುರುಷ. ಅದನ್ನು ಅಂತರಂಗದಲ್ಲಿ ಸಾಧನೆ ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಅದು. ಅದನ್ನು ಪುರಾಣದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಅಷ್ಟೇ, ಗೊತ್ತಾಗದಂಗೆ ಅರ್ಥ ಮಾಡ್ಕೊಂಡ್ರೆ ಬೇಯಿಸಿದ್ರೆ ಅವನು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಯಾಕೆ ಅರ್ಥ ಆಗ್ಬಾರ್ದು ನಮಗೆ? ಲಿಂಗ ಬೇರೆ ಅಲ್ಲ, ಲಿಂಗ ಅಂದ್ರೆ ಲಿಂಗ ಮತ್ತೆ ಜಗತ್ ಸರ್ವಂ. ಈ ಇಡೀ ಬ್ರಹ್ಮಾಂಡ ಉಗಮವಾಗಿರೋದ್ರಿಂದ ಲಿಂಗದಿಂದಾನೆ. ನಾನು ಉಗಮವಾಗಿದ್ದಲ್ಲಿ ಲಿಂಗತತ್ವದಿಂದಾನೆ. ನಾನು ಐಕ್ಯ ಆಗೋದಲ್ಲಿ ಲಿಂಗದಲ್ಲಿ. ನನ್ನ ಸಾಧನೆ ಲಿಂಗ ಸಾಧನೆಯೇ ಅಂದಾಗ ನಾನು ಲಿಂಗೋದ್ಭವ ಹೌದೋ ಅಲ್ವೋ? ಲಿಂಗೈಕ್ಯ ಹೌದೋ ಅಲ್ವೋ? ಮತ್ತೆ ಯಾಕೆ ಲಿಂಗೋದ್ಭವಕ್ಕೆ ನಿಮಗೆ ಕಷ್ಟ ಆಗುತ್ತೆ ಹೇಳಕ್ಕೆ, ಒಪ್ಕೊಳ್ಳೋಕ್ಕೆ? ಯಾಕೆ ಕಷ್ಟ ಆಗ್ತಾ ಇದೆ? ಅದನ್ನ ಯಾಕೆ ನಮ್ಮ ತಾತ್ವಿಕವಾಗಿ ಯಾಕೆ ತಗೋಬಾರ್ದು? ಅದರಲ್ಲಿ ವೈಚಾರಿಕ ಹುಡುಕ್ತೀರಿ. ಹಾಗಾದ್ರೆ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಹೇಳ್ತಾರಲ್ಲ, ಅದನ್ನ ಅದರಲ್ಲೇ ವೈಚಾರಿಕತೆ ಹುಡುಕಿ ನೋಡೋಣ. ಹುಡುಕ್ಬೇಕಲ್ವ? ಒಂದರಲ್ಲಿ ವೈಚಾರಿಕತೆ ಹುಡುಕಿದ್ಮೇಲೆ ಇನ್ನೊಂದರಲ್ಲೇ ವೈಚಾರಿಕತೆ ಹುಡುಕ್ಬೇಕಲ್ಲ. ಇನ್ನೊಂದು ಪ್ರಶ್ನೆ, ಬಹಳ ಕಷ್ಟದ ಕೆಲಸ ಇದೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಯಾರು ಅಕ್ಕಮಾದೇವಿ ಹೇಳ್ತಾರೆ. ಇದನ್ನು ವೈಚಾರಿಕತೆಯನ್ನು ಹೆಂಗ್ ಬೆಳೆಸ್ತೀರಿ? ಬೇಯಿಸ್ಬೇಕಾದ್ರೂ ವೈಚಾರಿಕತೆ ಬೇಕಲ್ಲ. ಲಿಂಗದಿಂದ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಹಚ್ಚಿಂದ ಹುಟ್ಟಿ ಗುರುವಿನ ಹಚ್ಚಿಂದ ಹುಟ್ಟಿದಂತ ಹೇಗೆ ಹೋಗ್ತೀರಿ ನೀವು? ಹಂಗೆ ಬೇಕಾದಷ್ಟು ಏನಿದೆ, ವೈಚಾರಿಕತೆಯನ್ನು ನೋಡುವಂತಹ ವಿಚಾರಗಳೇ ಬೇರೆ ಇದೆ, ಆಧ್ಯಾತ್ಮಿಕವಾಗಿ ನೋಡುವಂತಹ ವಿಚಾರಗಳೇ ಬೇರೆ ಇದೆ. ಇಲ್ಲಿ ಶ್ರೀ ಗುರುವಿನ ಹಚ್ಚಿಂದ ಹುಟ್ಟಿದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಹಸ್ತಮಸ್ತಕ ಸಂಯೋಜನೆಯಿಂದ ನಿನ್ನ ದೇಹದ ಒಳಗೆ ಇರುವಂತಹ ಅಖಂಡ ಚೈತನ್ಯಾತ್ಮಕ ಶಕ್ತಿಯನ್ನ ಮಹಾಮಂತ್ರದ ಸಹಾಯದಿಂದ ಲಿಂಗದಲ್ಲಿ ಪ್ರತಿಷ್ಠಾಪಿಸಿ, ಪ್ರಾಣ ಬೇರೆ ಅಲ್ಲ ಲಿಂಗ ಬೇರೆ ಅಲ್ಲ ಅಂತ ನಿಮಗೆ ಅನುಗ್ರಹಿಸಿ, ಇದರ ಮೂಲಕವಾಗಿ ನೀನು ಸಾಕ್ಷಾತ್ ಶಿವನಾಗುವಂತಹ ಏನಿದೆ ಅಲ್ಲ ಸಂಕಲ್ಪ ಇದೆಯಲ್ಲ, ಇದ್ರಿ ನಮ್ಮ ತತ್ವ. ಅದನ್ನ ಬಿಟ್ಬಿಟ್ಟು ಅದು ಮಾಡಬೇಡ, ಇದು ಮಾಡಬೇಡ, ಇದೆಲ್ಲ ಹೋಗ್ಬೇಡ. ಎಲ್ಲದರಲ್ಲಿ ದೇವ್ರನ್ನ ಕಾಣ್ಬೇಕಾ ಕಾಣಬಾರ್ದ? ಅಣೋರೇನು ದೃಢ ಕಾಟದಲ್ಲಿ ಯಾರಿದ್ದಾನೆ ಇದ್ದಾನೆ ಅಂತ ಅಂದಾಗ ನಿಮಗೆ ಚಪ್ಪಲಿ ನಿಮ್ಮನ್ನು ಕಾಪಾಡೋದಿಲ್ವಾ? ಅದನ್ನು ಪೂಜಿತದಿಂದ ಕಾಣಬೇಕು ಕಾಣಬಾರ್ದು? ಇದನ್ನೇ ಹೇಳಿದ್ದು ಬಸವಣ್ಣ. ಏನು? ಬಸವ ಬಾರಯ್ಯ, ಮತ್ತೆ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಇಲ್ಲ ಇಲ್ಲ, ಯಾರೋ ಇಲ್ಲ, ನಾನೊಬ್ಬನೇ ಭಕ್ತ. ಮತ್ತೆ ಲೋಕದ ಒಳಗಣ ಭಕ್ತರೆಲ್ಲರೂ ಲಿಂಗ ಜಂಗಮರು ನೀನೇ ಕೊಡಲ ಸಂಗಮದೇವ ಅಂತ ಹೇಳಿದ್ರು ಅವರು. ನೋಡೋಣ, ಬಿಡಿಸ್ತೀರ ಈ ವಚನ? ಈ ವಚನ ಯಾರು? ಮತ್ತೆ ಲೋಕದೊಳಗಣ ಭಕ್ತರ ಲಿಂಗ ಜಂಗಮರು ನೀನೇ ಕೊಡಲ ಸಂಗಮದೇವ. ವಚನ ಯಾರಿಗದು? ಬಸವಣ್ಣ. ಬಸವ ಬಾರಯ್ಯ ಅಂತ ಯಾರನ್ನು ಕರೆದ? ಪ್ರಶ್ನೆ ಇದೆಯಲ್ವಾ? ಮೂಲ ಚೈತನ್ಯವನ್ನ. ಯಾಕೆ? ಭವೆಂಬಲ್ಲಿ ಭವ ಅಡಗಿತ್ತು, ಸವೆಂಬಲ್ಲಿ ಸಮ್ಯಕ್ ಜ್ಞಾನಿಯಾದನು, ಓದೆಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು. ಪ್ರತಿಯೊಂದು ವಸ್ತುವಿನಲ್ಲೂ ಯಾರಿದ್ದಾನೆ? ಪರಮಾತ್ಮ ಇದ್ದಾನೆ ಎನ್ನುವಂತಹ ಅರಿವನ್ನ ಹೇಳ್ಕೊಡ್ತಾನೆ. ಇಲ್ಲಿ ನೋಡಿ ಎಷ್ಟು ನಿಗೂಢವಾಗಿದೆ ಅಂತ ಹೇಳಿದ್ರೆ, ಬಸವ ಬಾರಯ್ಯ, ಮತ್ತೆ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಭಕ್ತ ಯಾರು ಇದ್ದಾರ? ಇಲ್ಲ ಇಲ್ಲ, ಯಾರೂ ಇಲ್ಲ, ನಾವೊಬ್ಬನೇ ಭಕ್ತ ಅಂತ ಹೇಳ್ತಾರೆ. ತಕ್ಷಣ ಈ ಪ್ಲೇಟನ್ನ, ಈ ಮಾತನ್ನ ರಿವರ್ಸ್ ತಗೊಂತಾರೆ. ಮತ್ತೆ ಲೋಕದೊಳಗಣ ಭಕ್ತರೆಲ್ಲರೂ ಅಂತ ಹೇಳ್ತಾರೆ. ನಾವೊಬ್ಬನೇ ಭಕ್ತ, ಯಾರೂ ಭಕ್ತರಿಲ್ಲ. ಮತ್ತೆ ಲೋಕದೊಳಗಣ ಭಕ್ತರೆಲ್ಲರೂ, ಇವರೆಲ್ಲ ಯಾರು? ಲಿಂಗಮರು ನಿನ್ನೆ ಕೊಡಲ ಸಂಗಮದೇವ. ಲಿಂಗವೂ ಹೌದು, ಜಂಗಮವೂ ಹೌದು ಅಂತ ಹೇಳ್ತಾರೆ. ಅಂದ್ರೆ ಭಕ್ತ ಹೇಗೆ? ಲಿಂಗವೂ ಅವನೇ, ಜಂಗಮವೂ ಅವನೇ,
ಭಕ್ತನು ಅವನೇ. ಅದಕ್ಕೆ ನಾನು ಭಕ್ತ ಅಂತ ಹೇಳ್ತಾರಲ್ಲ, ಹೆಂಗೆ ಬಿಡಿಸೋದು ಹೆಂಗೆ? ಒಂದು ಉದಾಹರಣೆ ಕೊಟ್ಟರೆ ಬೇಗ ಅರ್ಥ ಆಗುತ್ತೆ. ಉದಾಹರಣೆ ಕೊಡಲ ಒಂದು. ಈಗ ನಿಮ್ಮ ಚಪ್ಪಲಿ ಇರ್ತದೆ ಅಂತ ತಿಳ್ಕೊಳ್ಳಿ, ಒಂದು ಮೂಲೆ ಬಿಟ್ಟಿರ್ತೀರಿ, ಅದು ಜಡವ ಜಂಗಮವ? ಮೊದಲಿದೆ, ಹೌದಾ? ಅದು ಸುಮ್ಮನೆ ಇರ್ತದೆ, ಅದು ಒಪ್ಕೊಳ್ತಿರ್ತಾನೆ, ಜಡ. ಅದು ನಿಮ್ಮ ಕಾಲಿಗೆ ಹಾಕೊಂಡ್ರೆ ನಿಮ್ಮನ್ನು ಕಾಪಾಡುತ್ತಿಲ್ಲ, ನಿಮ್ಗೆ ಸೇವೆ ಮಾಡುತ್ತಾ ಇಲ್ಲ. ನಿಮ್ಗೆ ಸೇವೆ ಮಾಡ್ಬೇಕಾದ್ರೆ ಭಕ್ತ ಹೌದಾ ಅಲ್ವಾ? ಅದು ಲಿಂಗವೂ ಹೌದು, ಜಡ ಅಂದ್ರೆ ಲಿಂಗವೂ ಹೌದು, ಕಾಲಿಗೆ ಹಾಕೊಂಡ್ರೆ ಜಂಗಮವೂ ಹೌದು, ನಿಮ್ಮನ್ನು ಕಾಪಾಡಬೇಕಾದ್ರೆ ಭಕ್ತನೂ ಹೌದು. ಆ ಕೊಳೆ ಚಪ್ಪಲಿ ಕೊಳೆ ಆದರೆ ಅದನ್ನ ಕೃತಜ್ಞತಾ ಭಾವದಿಂದ ಸ್ವಚ್ಛ ಮಾಡ್ಕೋಬೇಕು, ಜವಾಬ್ದಾರಿ ಯಾರ್ದು? ಒಪ್ಕೋಬೇಕು, ಒಪ್ಕೋಬಾರ್ದು. ನಾ ಭಕ್ತ ಆಗ್ಬೇಕು, ಆಗ್ಬಾರ್ದು. ಇಷ್ಟೇ ಸಿಂಪಲ್ ನಮ್ಮ ತತ್ವ ಇರೋದಷ್ಟೇ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲದರಲ್ಲೂ ದೇವ್ರು ಕಾಣ್ತೀರಿ. ನೀವು ಅರ್ಥ ಮಾಡ್ಕೊಳ್ಳದಿದ್ರೆ ದೇವರಲ್ಲೂ ದೇವ್ರು ಕಾಣಕ್ಕಾಗಲ್ಲ. ನೀವು ಹಾಕೊಳ್ಳೋ ಬಟ್ಟೆ ಮಡಿಚಿಟ್ರೆ ಜಡ, ಮೈ ಮೇಲೆ ಹಾಕೊಂಡ್ರೆ ನಿಮಗೆ ಗೌರವ ಕೊಡುತ್ತೆ ಅಲ್ಲ, ಕಾಪಾಡುತ್ತಿಲ್ಲ ನಿಮ್ಮನ್ನ, ಶೀತೋಷ್ಣದಿಂದ ಕಾಪಾಡುತ್ತಲ್ಲ. ಭಕ್ತ ಅಲ್ವಾ? ಆ ಬಟ್ಟೆ ಕೊಳೆ ಆದರೆ ಏನ್ ಮಾಡ್ಬೇಕು? ನಾನು ಅದನ್ನ ಶ್ರದ್ಧೆಯಿಂದ ತೊಳಿಬೇಕಂತ. ನಿಮ್ಮ ಮನೆಗೆ ಅಡುಗೆ ಪಾತ್ರೆ ಇದೆ, ಹಂಗೆ ಇಟ್ರೆ ಜಡ. ನಿಮ್ಗೆ ಅಕ್ಕಿ ಹಾಕಿ ನೀರು ಹಾಕಿ ಇಟ್ರೆ ಒಲೆ ಮೇಲೆ ಸುಟ್ಕೊಂಡು 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 ಪಾಪ ಅದು ಎಷ್ಟು ಕಷ್ಟಪಟ್ಟು ನಿಮ್ಗೆ ಅನ್ನ ಕೊಡ್ತದೆ ಇಲ್ಲ? ಅನ್ನ ಉಂಡ ಮೇಲೆ ಪಾತ್ರೆ ತೊಳಿಬೇಕಾ ತೊಳಿಬಾರ್ದ? ಪ್ರೀತಿಯಿಂದ ತೊಳಿಬೇಕಾ ತೊಳಿಬಾರ್ದ? ನೀವು ಯಾಕೆ ನಿಮ್ಮ ಮೊಸರು ಪಾತ್ರೆ ತೊಳಿಬೇಕಾ? ನಿಮಗೆ ಸರಿ ಆಗತ್ತೆ? ತೆಗಿಬೇಕಾ? ತೊಳಿಬೇಕಾ ತೊಳಿಬಾರ್ದ? ಆ ಭಾವ ಇಲ್ಲದೆ ಇದ್ರೆ ನಾವೆಲ್ಲಿಂದ ಯಾವ ಭಕ್ತರಾಗಲಿಕ್ಕೆ ಸಾಧ್ಯ? ಹಾಗಾಗಿ ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಅವುಗಳೊಂದಿಗೆ ಪ್ರೀತಿಯಿಂದ ಇರಬೇಕಂತೆ. ಮನೆಯೊಳಗೆ ಪಾತ್ರೆಗಳು ಶಬ್ದ ಮಾಡಬಾರ್ದಂತೆ. ಅರ್ಥ ಆಯ್ತಾ? ಅಂದಾಗ ಕೋಪದಿಂದ ಅಡುಗೆ ಮಾಡಬಾರ್ದಂತೆ, ಕೋಪದಿಂದ ಯಾವ ಕೆಲಸನೂ ಮಾಡಬಾರ್ದಂತೆ. ತನಗೆ ಮನೆಯವರೆಗೆ ತನಗೆ ಮನೆಯವರೆಗೆ ತಾನೇಕೆ ಮನೆಯ ಅವರಿಗಾದ ಹಾಗೇನು ನಮಗಾದ ಛೇಗೆ. ಎಂತ ಮಾತು ಹೇಳ್ತಾರೆ! ಎಷ್ಟು ಬಸವಣ್ಣನನ್ನು ನಾವು ಪರಿಪೂರ್ಣವಾಗಿ ಗೌರವಿಸೋಣ. ನಿಜವಾಗ್ಲೂ ಕೂಡ ಸಾಂಸ್ಕೃತಿಕ ನಾಯಕ ಅನ್ನುವಂತಹದ್ದು ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ಅರ್ಥಪೂರ್ಣವಾಗಿಯೇ ಇದೆ. ಆದರೆ ಅವರ ವಿಚಾರವನ್ನು ಹೇಳುವಂತಹ ಮನಸ್ಥಿತಿ ಕಲುಷಿತವಾಗಿದೆ. ಅದನ್ನು ನಾವು ಖಂಡಿಸೋಣ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ, ತಮ್ಮ ಸಮಾಜ ಏನಾಗಬೇಕು? ಸಂಘಟಿತವಾಗಬೇಕು ಅಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತಾ ಇದ್ದೆ. ಶುಭ. ನಾ ಕಂಡಂಥ ಪೂಜ್ಯರುಗಳಲ್ಲಿ ವಚನಗಳನ್ನು ಅರ್ಥಪೂರ್ಣವಾಗಿ ವಿಶ್ಲೇಷಣೆ ಮಾಡುವಂಥ ಪೂಜ್ಯರು ಅಂತಂದರೆ ನಮ್ಮ ಸರ್ವಭೂಷಣ ಮಠದ ಶ್ರೀಗಳು ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತದೆ.